ನೀವು ಲಿಮಿನೋ ಸ್ಟುಡಿಯೋದಿಂದ ಈ ಸುದ್ದಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಭಾಳ ಮುಖ್ಯವಾಗಿ ನರೇಂದ್ರ ಮೋದಿ ಅವರಿಗೆ ಈಗ ನಾಳಿದ್ದು ನವಂಬರ್ಗೆ 74 ವರ್ಷ ಆಗುತ್ತೆ. ಮುಂದಿನ ನವಂಬರ್ಗೆ 75 ವರ್ಷ ಆಗುತ್ತೆ. ಅರವಿಂದ್ ಕೇಜ್ರಿವಾಲ್ ಒಂದು ಪ್ರಶ್ನೆ ಎತ್ತಿದ್ದಾರೆ, 75 ವರ್ಷದ ನಂತರ ನಿಮ್ಮ ಉತ್ತರಾಧಿಕಾರಿ ಯಾರು? ಅವರು ಹೇಳೋ ಪ್ರಕಾರ ಅಮಿತ್ ಶಾ ಆಗ್ತಾರೆ ಅಥವಾ ಯೋಗಿ ಆಗ್ತಾರೆ ಅಂತ. ಆದರೆ ಈ ಪ್ರಶ್ನೆಗೆ ಬಿ ಜೆ ಪಿ ನಾಯಕರ ಬಳಿ ಕೂಡ ಉತ್ತರ ಇಲ್ಲ. ಆದರೆ ಇಂಡಿ ಕೂಟದ ನಾಯಕರು ನಿತ್ಯ ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಇದೀಗ ಮೋದಿಯವರ ಬಳಿ ಬಂದಿದೆ. ಮೋದಿಯವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಹಾಗಿದ್ದರೆ ನರೇಂದ್ರ ಮೋದಿಯವರ ಕಾಲಾವಧಿಯ ನಂತರ ಅವರ ಉತ್ತರಾಧಿಕಾರಿ ಯಾರು? ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. सारे के सारे लिख लो, जून 4 के बाद नरेंद्र मोदी हिंदुस्तान के प्रधानमंत्री नहीं होंगे। मेरी गुजारिश ये है कि प्रधानमंत्री जी ये बता दें कि उनका सक्सेसर कौन होगा, नहीं तो आपस में मारकाट मचेगी उनके अंदर। पूरे भारत में एक ही लहर है और वह है फिर एक बार मोदी सरकार का, अब की बार 400 पार का, और जो राम को लाए हैं हम उनको लाएंगे, इस संकल्प के साथ जनता जनार्दन कमर कसकर के मोदी जी के साथ में है। ರಾಹುಲ್ ಗಾಂಧಿಯಿಂದ ಹಿಡಿದು ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿವರೆಗೆ ಎಲ್ಲರಿಗೂ ಪ್ರಧಾನಿಯಾಗುವ ಆಸೆ. ಆದರೆ ಮೋದಿ ಇರೋವರೆಗೂ ಪ್ರಧಾನಿ ಪಟ್ಟ ಸುಲಭಕ್ಕೆ ದಕ್ಕೋದಿಲ್ಲ. ಅದೇ ಕಾರಣಕ್ಕೆ ಯಾರಪ್ಪ ಮೋದಿ ಉತ್ತರಾಧಿಕಾರಿ ಅಂತ ಇಂಡಿ ಕೂಟದ ನಾಯಕರು ನಿತ್ಯ ಪ್ರಶ್ನೆ ಮಾಡುತ್ತಲೇ ಇದ್ದಾರೆ. ये लोग इंडिया गठबंधन से पूछते हैं आपका प्रधानमंत्री कौन होगा, मैं बीजेपी से पूछता हूं आपका प्रधानमंत्री कौन होगा। ಇಂಡಿ ಕೂಟದ ಪ್ರಶ್ನೆಗೆ ಬಿಜೆಪಿ ನಾಯಕರದ್ದು ಒಂದೇ ಉತ್ತರ. 2024ರಲ್ಲೂ ಮೋದಿ, 2029ರಲ್ಲೂ ಮೋದಿ ಅಂತ ಕಡ್ಡಿ ಮುರಿದಂತೆ ಹೇಳುತ್ತಿದ್ದಾರೆ. और पूरे इंडिया अलायंस को कहना चाहता हूं, मोदी जी 75 ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 70 साल के हो जाए, इससे आपको आनंदित होने की जरूरत नहीं है. ये भारतीय जनता पार्टी के संविधान में कहीं नहीं लिखा है. मोदी जी ही ये टर्म पूरी करेंगे और मोदी जी ही आगे देश का नेतृत्व करते रहेंगे. इसमें भारतीय जनता पार्टी में कोई कंफ्यूजन नहीं है. ये कंफ्यूजन खड़ा करना है. ಆದರೆ ಮೋದಿ ಲೆಕ್ಕಾಚಾರವೇ ಬೇರೆ ಇದ್ದಂತಿದೆ. ನನ್ನ ಉತ್ತರಾಧಿಕಾರಿ ಜನರು ಅಂತ ಹೇಳೋ ಮೂಲಕ ಇಂಡಿ ಕೂಟಕ್ಕೆ ಪ್ರಧಾನಿ ಟಕ್ಕರ್ ಕೊಟ್ಟಿದ್ದಾರೆ. लेकिन मोदी के वारिस कौन है भाई? मोदी के वारिस कौन है? मुझे किसके लिए छोड़ना है? मेरे वारिस तो आप सब मेरे देशवासी हैं. आप ही मेरा परिवार है, आप ही मेरे वारिस हैं. आपके अलावा इस दुनिया में मेरा कुछ भी नहीं है. ಉತ್ತರಾಧಿಕಾರಿ ಸಮರ ದಿನೇ ದಿನೇ ಜಾಸ್ತಿ ಆಗುತ್ತಿದೆ. ಅದರಲ್ಲೂ ಕೂಡ ಮೋದಿಗೆ 75 ವರ್ಷ ತುಂಬುತ್ತಿದ್ದಂತೆಯೇ ಈ ಸಮರ ಮತ್ತಷ್ಟು ತಾರಕಕ್ಕೇರುವುದು ಪಕ್ಕಾ. ಯಾರು ಹಾಗಿದ್ರೆ ಉತ್ತರಾಧಿಕಾರಿ? ನರೇಂದ್ರ ಮೋದಿ ಅವರು ಹೇಳಿದರು, ಅಂದರೆ ವಾರಿಸ್ ಕೋನ್ ಹೇ ಅಂತಂದರೆ ವಾರಸುದಾರ ಯಾರು? ಬೇರೆ ಬೇರೆ ಪ್ರಶ್ನೆಗಳು ಬಂತು. ಅವರು ಹೇಳಿದರು, ನನಗೆ ನೀವೇ, ಜನಗಳೇ ನನ್ನ ವಾರಸುದಾರರು, ನನ್ನ ಉತ್ತರಾಧಿಕಾರಿ ನೀವೇ. ಹಾಗಿದ್ರೆ 2014ರಿಂದ 2029 ತನಕ ಯಾರು? ಬಿ ಜೆ ಪಿ ಹೇಳೋ ಪ್ರಕಾರ 2014ರಲ್ಲಿ ನರೇಂದ್ರ ಮೋದಿ, 2019ರಲ್ಲಿ ನರೇಂದ್ರ ಮೋದಿ, 2024, 2025 ಆದಾಗ ಅವರಿಗೆ 75 ವರ್ಷ ಆಗುತ್ತೆ. 79 ಆಗುತ್ತೆ 2029 ಸಂದರ್ಭದಲ್ಲಿ. ಆಗಲೂ ನರೇಂದ್ರ ಮೋದಿ. ಎಲ್ಲೂ ಕೂಡ ನಮ್ಮ ಸಂವಿಧಾನದಲ್ಲಿ, ಅಂದರೆ ಬಿ ಜೆ ಪಿ ಸಂವಿಧಾನದಲ್ಲಿ 75 ವರ್ಷದ ನಂತರ ಯಾವುದೇ ಅಧಿಕಾರ ಪಡಿಬಾರದು ಅಂತ ಎಲ್ಲೂ ಇಲ್ಲ ಅನ್ನುವಂಥದ್ದನ್ನು ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆ ಈ ಪ್ರಶ್ನೆಗೆ ಉತ್ತರ ನರೇಂದ್ರ ಮೋದಿ ಕೊಟ್ಟರು ಅಂತಂದರೆ, ಕೇಜ್ರಿವಾಲ್ ಒಂದು ರೀತಿಯಲ್ಲಿ ಗೊಂದಲ ಉಂಟು ಮಾಡುವಂಥ ಒಂದು ಚಾಣಾಕ್ಷ ನಡೆಯನ್ನು ಮಾಡಿದರು. ಸಾಧಾರಣವಾಗಿರುತ್ತೆ. ಈಗ ಕರ್ನಾಟಕದಲ್ಲಿ ನಾವು ನೋಡ್ತೀವಿ,
ಡಿ ಕೆ ಶಿವಕುಮಾರ್ಗಾಗಿ ನಾವು ಓಟ್ ಹಾಕಿದ್ವಿ, ಸಿದ್ದರಾಮಯ್ಯನವ್ರಿಗಾಗಿ ಓಟ್ ಹಾಕಿದ್ವಿ, ಕುಮಾರಸ್ವಾಮಿ ಅವರಿಗಾಗಿ ಓಟ್ ಹಾಕಿದ್ವಿ, ಯಡಿಯೂರಪ್ಪನವ್ರಿಗಾಗಿ ಓಟ್ ಹಾಕಿದ್ವಿ, ಹೀಗೆಲ್ಲ ಇರುತ್ತಲ್ವಾ. ಹಾಗೇನೆ ನರೇಂದ್ರ ಮೋದಿ ಅವ್ರಿಗಾಗಿ ಓಟ್ ಹಾಕ್ತೀವಿ ಅನ್ನೋದು ಗೊತ್ತಿರುವಂಥದ್ದು ಎಲ್ಲರೂ ಕೂಡ. ನರೇಂದ್ರ ಮೋದಿ ವಿಚಾರಗಳು ಬಂದಾಗ ಯಾರು ದೂಸರ ಮಾತಾಡೋದಿಲ್ಲ. ಆದರೆ ಇವರೊಂದು ಮಾತೇನು ಹೇಳ್ತಾರೆ, ಸರಿಯಪ್ಪ ನವಂಬರ್ 17ನೇ ತಾರೀಕು ನೆಕ್ಸ್ಟು 74 ವರ್ಷ ಆಗುತ್ತೆ, ಮುಂದಿನ ವರ್ಷ 75 ಆಗುತ್ತೆ, ಆಮೇಲೆ ಅಮಿತ್ ಶಾ ಆಗ್ತಾರೆ ಅಂತ ಹೇಳಿದಾಗ ಜನಗಳಿಗೆ ಗೊಂದಲ ಆಗ್ಬೋದಲ್ಲ. ಆ ಒಂದು ಪ್ರಯತ್ನ ಆಯಿತು. ಏನೆಲ್ಲ ಹೇಳಿದರು ಬನ್ನಿ. 75 ವರ್ಷ ಆಗ್ತಾ ಇದ್ದ ಹಾಗೆ ನಿವೃತ್ತಿ ಆಗಬೇಕು. ಇದು ಮೋದಿಯವರ ನಿಯಮ, ಮೋದಿಯವರೇ ತಂದಂಥ ನಿಯಮ ಇದು. ಯಾಕಂದರೆ 75 ವರ್ಷದ ಯಾರಿಗೂ ಕೂಡ ಟಿಕೆಟ್ ಕೊಡಲಿಲ್ಲ. ಆದರೆ ಕೆಲವು ಉದಾಹರಣೆಗಳಿದೆ. ಯಡಿಯೂರಪ್ಪನವರನ್ನ ಮತ್ತು ಕೂಡ ಒಂದು 3 ವರ್ಷ ಮುಂದುವರಿಸಿದ್ದಾರೆ. ಆದರೆ ಬಹುತೇಕ 95% ಜನರಿಗೆ 75 ನಂತರ ಟಿಕೆಟ್ ಕೊಟ್ಟಿಲ್ಲ. ಮುಂದಿನ ವರ್ಷ ನರೇಂದ್ರ ಮೋದಿಗೆ 75 ವರ್ಷ ಆಗತ್ತೆ. 75 ವರ್ಷ ಆಗ್ತಾ ಇದ್ದಾಗೆ ಮೋದಿ ಪ್ರಧಾನಿ ಪಟ್ಟ ಬಿಡ್ತಾರೆ ಅಂತ ಕೇಜ್ರಿವಾಲ್, ನರೇಂದ್ರ ಮೋದಿ ನಂತರ ಅಮಿತ್ ಶಾ ಪ್ರಧಾನಿ ಆಗ್ತಾರೆ ಅಂಥೇಳಿ ಕೇಜ್ರಿವಾಲ್ ಒಂದು ಬಾಂಬ್ ಹಾಕಿದರು. ಸ್ಫೋಟಕ ಆರೋಪ ಮಾಡಿದ್ದೇ ಅರವಿಂದ್ ಕೇಜ್ರಿವಾಲ್. ಮೋದಿ 2024ರಲ್ಲಿ ಮಾತ್ರವಲ್ಲ 2029ರಲ್ಲೂ ಪ್ರಧಾನಿ ಆಕಾಂಕ್ಷಿ ಅಂತೇಳಿ BJP ಹೇಳೇ ಬಿಡ್ತು. 2029ರಲ್ಲೂ ನರೇಂದ್ರ ಮೋದಿಯೇ ಪ್ರಧಾನಮಂತ್ರಿ ಆಗ್ತಾರೆ, 2029ರಲ್ಲೂ ಮೋದಿಯೇ ಚುನಾವಣೆ ನೇತೃತ್ವ ವಹಿಸ್ತಾರೆ. ಕೇಜ್ರಿವಾಲ್ ಆರೋಪಗಳಿಗೆ ಟಕ್ಕರ್ ಕೊಟ್ಟಿದ್ದು ಅಮಿತ್ ಶಾ. ಯಾಕೆಂದರೆ ಅಮಿತ್ ಶಾ ಅವರು ಮುಂದಿನ ಪ್ರಧಾನಿ ಆಗ್ತಾರೆ ಅಂಥೇಳಿ ಇದೇ ಕೇಜ್ರಿವಾಲ್ ಹೇಳಿದರು. ಆದರೆ ನರೇಂದ್ರ ಮೋದಿ ಇವತ್ತು ಹೇಳಿದರು, ಅಮಿತ್ ಶಾ ಹೆಸರು ಹೇಳಿಲ್ಲ, ಯೋಗಿ ಆದಿತ್ಯನಾಥ್ ಹೆಸರು ಹೇಳಿಲ್ಲ, ಜನಗಳನ್ನು ತೋರಿಸಿ ಹೇಳಿದರು, ನನ್ನ ಉತ್ತರಾಧಿಕಾರಿ ನೀವು, ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂಥೇಳಿ ಪ್ರಧಾನಮಂತ್ರಿ ಭಾವನಾತ್ಮಕವಾಗಿ ಹೇಳಿದರು. ನನಗೊಂದೇ ಕನಸು, ನನಗೆ ವಿಕಸಿತ ಭಾರತ ಮಾಡುವ ಕನಸು. ಆದರೆ ವಿಪಕ್ಷಗಳು ಜನರನ್ನು ಲೂಟಿ ಮಾಡಲು ಹೊರಟಿವೆ. ವಿಪಕ್ಷಗಳು ತಮ್ಮ ಉತ್ತರಾಧಿಕಾರಿಗಾಗಿ ಬಂಗಲೆ ಕಟ್ಟಿಸ್ತಾ ಇವೆ. ನಾನು ಉತ್ತರಾಧಿಕಾರಿಯಾದ ಜನಕ್ಕಾಗಿ ಮನೆ ಕಟ್ಟಿಸ್ತಾ ಇದ್ದಾನೆ ಅಂಥೇಳಿ ಭಾವನಾತ್ಮಕವಾಗಿ ಮಾತಾಡಿಬಿಟ್ರು ನರೇಂದ್ರ ಮೋದಿ. ಬನ್ನಿ, ಈಗ ಇದೇ ಪ್ರಶ್ನೆಯನ್ನು ನಾವು ನಮ್ಮ ಜನರೆಲ್ಲ ಕೇಳಿದ್ದೀವಿ ಕರ್ನಾಟಕದಲ್ಲಿ. ಮೋದಿ ಉತ್ತರಾಧಿಕಾರಿ ಯಾರಾಗಬೇಕು ಅಂತ ಜನರನ್ನು ಮಾತಾಡಿಸಿದ್ದೀವಿ. ನನ್ನ ಕಲೀಗ್ ದಿವಿತ್ ಜನರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಜನ ಕೊಟ್ಟ ಉತ್ತರ ಏನಿತ್ತು ಬನ್ನಿ ನೋಡೋಣ. ನರೇಂದ್ರ ಮೋದಿ ಆಗಬೇಕು ಅಂತ ಬಯಸ್ತಾ ಇದ್ದೀರಾ? ನರೇಂದ್ರ ಮೋದಿ ಹೊರತುಪಡಿಸಿ ಅವ್ರದ್ದು ಮುಗೀತು ಅಂತ ಅನ್ಕೊಳ್ಳಿ ಅಧಿಕಾರ, ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಬಯಸ್ತೀರಾ? ಯೋಗಿ ಆದಿತ್ಯನಾಥ್. ಹೌದಾ? ಹೌದು. ಅವರೇ ಸೂಟಬಲ್ ಯಾಕೆ ಅವರೇ ಸೂಟ್ ಅನ್ಸುತ್ತೆ? ಏನಿದ್ರು ಏಕ್ ಮಾಡಿ ದೋತು ಕೂಡ ಇರ್ಬೇಕು ಸರ್. ಇಲ್ಲೆಲ್ಲ ಬರೀ ಎಳ್ಕೊಂಡು ಹೋಗ್ಬೋದು. ಬಡವ್ರಿಗೆ ಒಂದು ನ್ಯಾಯ ಇರುತ್ತೆ, ಶ್ರೀಮಂತರಿಗೆ ನ್ಯಾಯ ಇರುತ್ತೆ, ರಾಜಕಾರಣಿಗಳು ನ್ಯಾಯ ಇರುತ್ತೆ. ಬರ್ತಾ ಇರ್ಬೇಕು ಏಕ್ ಮಾಡಿ ದೋತು ಕೂಡ. ಅಲ್ಲೇ ಅಲ್ಲೇ ಬಹುಮಾನ, ಆ ಥರ ಬರ್ಬೇಕು ರಾಜಕೀಯ. ಹಿಂಗೆ. ಹೌದು. ದೇಶಕ್ಕೆ ಪ್ರಧಾನಿ ಯಾರು? ಮೋದಿನೇ. ಮೋದಿ ಬಿಟ್ರೆ ಬೇರೆ ಯಾರಾಗಬೇಕು? ಯೋಗಿನೇ. ಹೌದಾ? ಯಾಕೆ ಯೋಗಿ ಆಗಬೇಕು? ಅವನೇ ಪರ್ಫೆಕ್ಟ್. ಅವರೇ ಪರ್ಫೆಕ್ಟ್ ಫಿಕ್ಸಾ? ನಿಮಗೆ? ನಮಗೂ ಅಷ್ಟೇ. ಹೆಸರೇನು? ಕಾಂತರಾಜ್ ಅವರೇ. ನಿಮಗೆ ಮೋದಿ ಬಿಟ್ರೆ ಇನ್ಯಾರಾಗಬೇಕು? ಮೋದಿ ಬಿಟ್ರೆ ಯೋಗಿ ಆದಿತ್ಯನಾಥ್ ಆಗ್ತಾರ ಅವರು? ಗ್ಯಾರಂಟಿ ಆಗ್ತಾರೆ. ಮೋದಿ ಅವಧಿ ಜನ ಮೋದಿ ಸಪೋರ್ಟ್ ಮಾಡ್ದಂಗೆ ಅವರಿಗೂ ಸಪೋರ್ಟ್ ಮಾಡ್ತಾರ? ಖಂಡಿತವಾಗೂ. ಈಗ ಮೋದಿ ಬಿಟ್ರೆ ಇನ್ಯಾರು ನಿಮ್ಮ ಪ್ರಧಾನಮಂತ್ರಿ ಆಗಬೇಕು? ನಿಮಗೂ ಯೋಗಿ. ಏನು ಹಂಗೆ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಅಷ್ಟೇ. ಹೋಗ್ಲಿ, ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ ಆಗ್ಬೇಕು. ಅವ್ರು ಬಿಟ್ರೆ ಇನ್ಯಾರಾಗಬೇಕು? ಮೋದಿನೇ ಆಗ್ಬೇಕು, ಇನ್ಯಾರು ಹೋಗ್ಬಾರ್ದು. ಅಲ್ಲ ಅಣ್ಣ, ಅವ್ರು ಹಾಗೇ ಇರೋಕ್ಕಾಗಲ್ಲ. ಅವರು ಅಧಿಕಾರ ಮುಗಿದ ಜೊತೆ ಕ್ಯಾಂಡಿಡೇಟ್ ಯಾರು ಬಂದ್ರೆ ನೋಡೋತಾಳೆ. ಇರೋದ್ರಲ್ಲಿ ಯಾರಾಗಬೇಕು? ಅಮಿತ್ ಶಾ, ಯೋಗಿ ಆದಿತ್ಯನಾಥ್? ಯೋಗಿ ಆಗ್ಬೇಕು. ಅವ್ರಾಗಬೇಕು. ಬುಲ್ಡೋಜರ್ ಉಳಿಸ್ತಾ ಇರ್ಬೇಕು. ಇಷ್ಟೊತ್ತಿಗೆ ಇಲ್ಲಿ ಆಗಿರೋ ಇನ್ಸಿಡೆಂಟ್ಗೆಲ್ಲ ಅವ್ರೇನಾರು ಇದ್ರೆ ಇಷ್ಟೊತ್ತಿಗೆ ಕತೆ ಏನೇನು ಆಗೋದು. ಏನಾಗ್ಬಿಟ್ರೆ ಅದು ನಿಮ್ಮ ಪ್ರಕಾರ? ಇಡೀ ಬುಲ್ಡೋಜರ್ ತಂದು ಎಲ್ಲ ಉಳ್ಸಾಕಿರೋದು. ಓಕೆ. ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ನರೇಂದ್ರ ಮೋದಿ ಅಣ್ಣ. ನಮ್ದೇನೆ ಪ್ರಜ್ವಲ್ ನೋಡೇ ನೋಟ್ ಹಾಕಿಲ್ಲ ನಾವಿಲ್ಲಿ. ಓಕೆ, ನರೇಂದ್ರ ಮೋದಿ ಅಂತ ಹೇಳ್ತಿದ್ದೀರಾ. ನರೇಂದ್ರ ಮೋದಿ ಅವರ ಅಧಿಕಾರ ಮುಗಿದ ಮೇಲೆ ಯಾರು ನಿಮಗೆ ಪ್ರಧಾನಮಂತ್ರಿ ಆದರೆ ಉತ್ತಮ ಅನಿಸುತ್ತೆ? ನಮಗೆ ಯೋಗಿ ಬಂದರೆ ಉತ್ತಮ. ಹೌದಾ? ನೋಡಿ, ಅಮಿತ್ ಶಾನ ಯೋಗಿ ಆದಿತ್ಯನಾಥ್ ಅಂತ ಕೇಳುವಾಗ ಯೋಗಿ ಆದಿತ್ಯನಾಥ್ ಆಗಬೇಕು. ಯಾಕೆ ಅಂತಂದರೆ ಏಕಮಾರ್ ದೋತು ಕೂಡ ಇನ್ನೊಂದು ಮಾತು ಹೇಳ್ತಾರೆ, ಇಂಥದಕ್ಕೆಲ್ಲ ಬುಲ್ಡೋಜರಲ್ಲಿ ಹೊಡೆದು ಬಿಡ್ಬೇಕ್ರಿ ಅಂತೇಳಿ. ನೋಡಿ, ಇವತ್ತು ಹುಬ್ಳಿಯಲ್ಲಿ ಗಲಾಟೆ ಆಯ್ತಲ್ಲ, ಆತ ಕೊಚ್ಚು ಹೋಗ್ಬಿಟ್ಟ. ಆಗಲೇ ಒಂದು ಆ್ಯಕ್ಷನ್ ತಗೊಂಡಿದ್ದಿದ್ರೆ ಜನಗಳಿಗೆ ಕ್ವಿಕ್ ಆ್ಯಕ್ಷನ್ ಬೇಕು, ಅದನ್ನು ಬಯಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತೇಳಿ. ಈ ನಡುವೆ JK ಟೈರ್ನ ಹೊಸ ಗೀತೆಯನ್ನು ಕೇಳೋದಕ್ಕೆ ದಯವಿಟ್ಟು ರಿಪಬ್ಲಿಕ್ ನೆಟ್ವರ್ಕ್ಗೆ ಟ್ಯೂನ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ.
ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.